MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಸಾರ್ವಕಾಲಿಕ ದಾಖಲೆ ಬರೆದಿದೆ ಚಿನ್ನದ ಬೆಲೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ ಬರ್ತಿ 1 ಲಕ್ಷ. ನಿನ್ನೆಯ ದರಕ್ಕೆ ನಾವು ಹೋಲಿಸಿಕೊಂಡ್ರೆ 24 ಕ್ಯಾರೆಟ್ ಚಿನ್ನದ ಬೆಲೆ 300 ರೂಪಾಯಿ ಮತ್ತೆ ಹೆಚ್ಚಳವಾಗಿದೆ. ಇನ್ನು 22 ಕ್ಯಾರೆಟ್ನ 1 ಗ್ರಾಂ ಚಿನ್ನಕ್ಕೆ 9,290 ರೂಪಾಯಿ ಇದೆ. ಇನ್ನು 22 ಕ್ಯಾರೆಟ್ ಚಿನ್ನಕ್ಕೆ ನಿನ್ನೆಯ ಬೆಲೆಗೆ ಹೋಲಿಸಿಕೊಂಡ್ರೆ 275 ರೂಪಾಯಿ ಹೆಚ್ಚಳವಾಗಿದೆ. ಗಗನಕ್ಕೇರ್ತಾ ಇದೆ ನಿಜಕ್ಕೂ. ನಾಗಾಲೋಟ ಇದು ಚಿನ್ನದ ಬೆಲೆಯಲ್ಲಿ. 10 ಗ್ರಾಂ ಚಿನ್ನದ ಬೆಲೆ, 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 1 ಲಕ್ಷ ರೂಪಾಯಿ ಕೊಡಬೇಕು. ಇದನ್ನು ಹೊರತುಪಡಿಸಿ ಆ ನಂತರದಲ್ಲಿ ಮೇಕಿಂಗ್ ಚಾರ್ಜಸ್ ಬೇರೆಲ್ಲವೂ ಕೂಡ ವೇಸ್ಟೇಜ್ ಇದೆಲ್ಲ ಬೇರೆ ಇರುತ್ತೆ, ಎಕ್ಸ್ಟ್ರಾ ಇರುತ್ತೆ. ಕೇವಲ ನೀವು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನವನ್ನು ಖರೀದಿ ಮಾಡೋದಕ್ಕೇನೆ 1 ಲಕ್ಷ ರೂಪಾಯಿ ಕೊಡಬೇಕು. ಜಸ್ಟ್ 5 ವರ್ಷದ ಹಿಂದಿನ ಬೆಲೆಯನ್ನು ನೆನಪಿಸ್ಕೊಳ್ಳಿ. ಗ್ರಾಮ್ಗೆ 3,000 ಇದ್ದಿದ್ದು ಈಗ ನೋಡಿದ್ರೆ 10,000ವರೆಗೂ ಬಂದು ನಿಂತಿದೆ. 9,000 ದಾಟಿದೆ. ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾ ಇದೆ ಬಂಗಾರದ ಬೆಲೆ. 2020ರಲ್ಲಿ 50,000ಕ್ಕೂ ಕಡಿಮೆ ಇದ್ದಂತ ಚಿನ್ನದ ಬೆಲೆ 6 ವರ್ಷದಲ್ಲಿ ಬಂಗಾರದ ಬೆಲೆ ಈ ರೀತಿಯಾಗಿ ಡಬಲ್ ಆಗಿದ್ಯಾಕೆ? 2020ರಿಂದ ಈವರೆಗೆ ಬಂಗಾರದ ಬೆಲೆ ಯಾವ ರೀತಿಯಾಗಿ ಏರಿಕೆ ಆಗ್ತಾ ಬಂತು? ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾನೆ ಇದೆ. 2020ರಲ್ಲಿ 48,651 ರೂಪಾಯಿ ಇದ್ದಂತ ಬಂಗಾರ 2021ರಲ್ಲಿ 48,720 ರೂಪಾಯಿ ಇತ್ತು. ಆನಂತರ ಮತ್ತೆ ಏರಿಕೆ ಆಯಿತು. 2023ರಲ್ಲಿ 65,000 ರೂಪಾಯಿ ದಾಟಿತು. 2025ರಲ್ಲಿ ಸಾರ್ವಕಾಲಿಕ ದಾಖಲೆಯನ್ನ ನಿರ್ಮಿಸಿದೆ ಚಿನ್ನದ ಬೆಲೆ. ಆಗ್ಲೇ ಹೇಳಿದಾಗೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ ಬರ್ತಿ 1 ಲಕ್ಷ. ನಾಗಾಲೋಟವನ್ನ ಕಂಡಿದೆ. 5 ವರ್ಷದ ಅಂಕಿ ಸಂಖ್ಯೆಯನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ, ಯಾವ ರೀತಿಯಾಗಿ ಏರಿಕೆಯನ್ನ ಕಂಡಿದೆ ಅಂತ. ಇಳಿಕೆ ಆದ್ರೆ 250-300 ರೂಪಾಯಿ, ಬಟ್ ಏರಿಕೆ ಆಗ್ತಾ ಇದ್ರೆ ಸಾವಿರ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗಿದೆ. 10 ಗ್ರಾಂ ಚಿನ್ನದ ಬೆಲೆ 1 ಲಕ್ಷ ರೂಪಾಯಿ ದಾಟಿದೆ ಈಗ. ಅದರ ಜೊತೆಗೆ GST ಇರುತ್ತೆ. ಬೆಂಗಳೂರಿನಲ್ಲಿ TV9ಗೆ ರವಿಕುಮಾರ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವರು ಕರ್ನಾಟಕ ಜ್ಯುವೆಲ್ಸ್ ಅಸೋಸಿಯೇಷನ್ನ ಕಾರ್ಯದರ್ಶಿ ರವಿಕುಮಾರ್ ಚಿನ್ನದ ಬೆಲೆ ಏರಿಕೆಯ ಬಗ್ಗೆ ಮಾತನಾಡಿದ್ದಾರೆ. ಚಿನ್ನದ ಬೆಲೆ ಸಾರ್ವಕಾಲಿಕ ಗರಿಷ್ಠ ಅಂತ ಹೇಳ್ಬೋದು. ಇವತ್ತು ಬಂದು ಪ್ರತಿದಿನ ಒಂದು ಐತಿಹಾಸಿಕ ಬೆಲೆ ಆಗ್ತಾ ಇದೆ. ಇವತ್ತು ನಮ್ಮ ದೇಶ, ನಮ್ಮ ಕರೆನ್ಸಿಗೆ ಒಂದು ಐತಿಹಾಸಿಕ ಬೆಲೆ ಅಂದರೆ ಯಾವತ್ತು 10,000 ರೂಪಾಯಿ ಗ್ರಾಮ್ ನಾವು ನೋಡಿರಲಿಲ್ಲ. ಇವತ್ತು 10,000 ಮುಟ್ಟಿದೆ. ಇದು ಕಳೆದ 2 ತಿಂಗಳಿಂದನೂ ಸ್ವಲ್ಪನೇ ಜಾಸ್ತಿ ಆಗಿ ಈ ಬೆಲೆಗೆ ಬಂದು ನಿಂತಿದೆ. ಇವತ್ತು ಐತಿಹಾಸಿಕವಾಗಿ ಇವತ್ತು 10,000 ರೂಪಾಯಿ 22 ಕ್ಯಾರೆಟ್ ಆಗಿದೆ. 22 ಕ್ಯಾರೆಟ್ ಬಂದು 9,100 ರೂಪಾಯಿ ಪರ್ ಗ್ರಾಮ್ ಆಗಿದೆ. ಬೆಳ್ಳಿ 1 ಲಕ್ಷ ದಾಟಿದೆ. ಈ ಥರ ಬೆಲೆ ಯಾವತ್ತೂ ನಾವು ಇತಿಹಾಸದಲ್ಲಿ ನೋಡಿಲ್ಲ. ಇನ್ನು ಮುಂದಕ್ಕೆ ಇದೇನಾದರೂ ಕಮ್ಮಿ ಆಗಬೇಕು ಅನ್ನೋ ಕಾರಣ ಇದ್ದರೆ ಏನಿದ್ರೂ ಜಿಯೋ ಪೊಲಿಟಿಕಲ್ ಇಂಟ್ರೆಸ್ಟ್, ಹಂಗಂದರೆ ಪ್ರಪಂಚದಲ್ಲಿ ಎಲ್ಲ ಒಂದು ವಾತಾವರಣ ಇದು ಎಕನಾಮಿಕ್ ಆ್ಯಕ್ಟಿವಿಟಿ ಎಲ್ಲ ಒಂದು ಅಡ್ಜಸ್ಟ್ಮೆಂಟಲ್ಲಿ ಹೋಗಿ ಎಲ್ಲ ನಾವು ಚೆನ್ನಾಗಿರಬೇಕು, ನೀವು ಚೆನ್ನಾಗಿರಬೇಕು ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಮಾತ್ರ ಇದು ಬೆಲೆ ಕಮ್ಮಿ ಆಗೋ ಸೂಚನೆ ಸಿಗುತ್ತೆ. ನೋಡಿ ಇವತ್ತು ಇನ್ನು ಇದೇ ಚಿನ್ನದ ಬೆಲೆ ಏರಿಕೆಯ ಬಗ್ಗೆ ಗ್ರಾಹಕರು ಏನು ಹೇಳ್ತಾರೆ ಬನ್ನಿ ನೋಡೋಣ. ರೇಟ್ ಜಾಸ್ತಿ ಆಗೋಳಿಗೆ ತುಂಬ ಇದಾಗಿದೆ. ಅದಕ್ಕೋಸ್ಕರ ತೊಗೊಳಕ್ಕೆ ಅಂತ ಬನ್ನಿ. 1 ಗ್ರಾಮ್ ತೊಗೊಳ್ಳೋ ಶಕ್ತಿನೂ ಇಲ್ಲ ಇವಾಗ. ಅದಕ್ಕೆ ಬೆಲೆ ಜಾಸ್ತಿ ಆಗಿರೋದ್ರಿಂದ ತೊಗೊಳೋಕ್ಕೆ ತುಂಬಾ ಕಷ್ಟ ಆಗ್ತಿದೆ ನಮಗೆ. ಅದಕ್ಕೆ ರೇಟ್ ಕೇಳಿಬಿಟ್ಟೆ ವಾಪಸ್ ಹೋಗೋಣ ಅಂತ ಬಂದಿದ್ದೀವಿ ಇವಾಗ ನೋಡಿಬಿಟ್ಟು. ಅಟ್ಲೀಸ್ಟ್ 1 ಗ್ರಾಮ್ ತೊಗೊಳ್ಳೋಷ್ಟು ಇರಬೇಕಲ್ಲ ಸರ್ ಇವಾಗ ನಮಗೆ. ಇವಾಗ 1 ಲಕ್ಷದ ಮೇಲೆ ದಾಟಿದೆಯಲ್ಲ ಸರ್ ಇವಾಗ. 100 ಗ್ರಾಮ್ ಚಿನ್ನ ಅಂದರೆ ಎಷ್ಟು ದೊಡ್ಡ ವ್ಯಾಲ್ಯೂ ಇರುತ್ತಲ್ವಾ. ಇವೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಹೂಡಿಕೆ ತಜ್ಞರಾಗಿರುವಂತಹ ರುದ್ರಮೂರ್ತಿ ಅವರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ತೆ. ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ಸರ್ ನಿಮ್ಗೆ. ನಮಸ್ಕಾರ.
ಎಸ್, 1 ಗ್ರಾಮ್ ಚಿನ್ನದ ಬೆಲೆ 5,000 ಆಗಿದ್ದಾಗ ನಾವು ಅಂದ್ಕೊಂಡ್ವಿ ಇದು ಹೈಯೆಸ್ಟ್, ಇದ್ರ ಮೇಲೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ, 5,000 ಅಂದ್ರೆ ಎಷ್ಟು ಅಂತ. ಬಟ್ ಇವಾಗ ನೋಡಿದ್ರೆ 10,000, 9,500 ಬಂದು ನಿಂತಿದ್ದೀವಿ ಸರ್. ನಿಮಗೆ ನೆನಪಿರೋ ಹಾಗೆ ಅತಿ ಕಡಿಮೆ ಚಿನ್ನದ ಬೆಲೆ ಇದ್ದಿದ್ದು ಯಾವ ವರ್ಷದಲ್ಲಿ? ಸುಮಾರು 10 ವರ್ಷದ ಅಂದಾಜನ್ನ ತಗೊಂಡ್ರೆ 10 ವರ್ಷದಲ್ಲಿ ನಾವು ನೋಡೋದಾದ್ರೆ ಹತ್ತತ್ರ 3,500 ರೂಪಾಯಿ 4,000 ರೂಪಾಯಿಗೆ ಇತ್ತು ಚಿನ್ನ. ನಾನು ನೋಡಿರೋ ನನ್ನ ಜೀವಮಾನದಲ್ಲಿ 800 ರೂಪಾಯಿ ಪ್ರತಿ ಗ್ರಾಮ್ಗೂ ಚಿನ್ನವನ್ನ ನೋಡಿದ್ದೀನಿ. ಈಗ ಲೇಟೆಸ್ಟ್ ಇರುವಂತಹ ರೇಟು ಅಂದ್ರೆ ಪ್ರತಿ ಕ್ಷಣಕ್ಕೂ ರೇಟ್ಗಳು ವೇರಿಯೇಷನ್ ಆಗ್ತಾ ಇದೆ. ಈಗ ಈ ಸದ್ಯದ ಪರಿಸ್ಥಿತಿಯಲ್ಲಿ 24 ಕ್ಯಾರೆಟ್ ಚಿನ್ನ ಪ್ರತಿ ಗ್ರಾಮ್ಗೆ 10,135 ರೂಪಾಯಿ ಇದೆ. ಅಂದ್ರೆ ನೀವೇನಾನ ಇದನ್ನ 10 ಗ್ರಾಮ್ಗೆ ನೋಡೋದಾಯ್ತು ಅಂದ್ರೆ 1,01,350 ರೂಪಾಯಿ ಇದೆ ಇವತ್ತು 24 ಕ್ಯಾರೆಟ್ ಚಿನ್ನದ ಬೆಲೆ. ಹಾಗೂ 22 ಕ್ಯಾರೆಟ್ ಚಿನ್ನ ಏನು ನಾವು ಆಭರಣಗಳಿಗೋಸ್ಕರ ಬಳಸ್ತೀವಿ ಅದನ್ನ ನೋಡೋದಾದ್ರೆ 9,300 ರೂಪಾಯಿ ಇದೆ ಪ್ರತಿ ಗ್ರಾಮ್ಗೆ. 10 ಗ್ರಾಮ್ಗೆ ನೋಡೋದಾದ್ರೆ ಹತ್ತತ್ರ 93,000 ರೂಪಾಯಿ ಇದೆ. ಬೆಳ್ಳಿ ದರಗಳಲ್ಲೂ ಕೂಡ ಭಾರಿ ಪ್ರಮಾಣದ ಏರಿಕೆಯನ್ನ ನಾವು ಕಾಣ್ತಾ ಇದ್ದೀವಿ. ಬೆಳ್ಳಿ ಇವಾಗ ಸದ್ಯದ ಕ್ಷಣದಲ್ಲಿ ರೇಟ್ ನೋಡೋದಾದ್ರೆ 1,01,100 ರೂಪಾಯಿ ಪ್ರತಿ ಕೆಜಿಗೆ ಇದೆ. ಅಂದ್ರೆ 10 ಗ್ರಾಮ್ ಚಿನ್ನದ ಬೆಲೆ ಏನಿದೆ ಅದು 1 ಕೆಜಿ ಬೆಳ್ಳಿಗೂ ಜಾಸ್ತಿ ಇದೆ ಇವಾಗ ಅಂತ ಹೇಳ್ತಾ ಇದ್ದೀನಿ. ಹಾಗೂ ಕೇವಲ ಒಂದೇ ಒಂದು ವರ್ಷದಲ್ಲಿ, ಕಳೆದ ಒಂದು ವರ್ಷದಲ್ಲಿ ಚಿನ್ನದ ಬೆಲೆಗಳಲ್ಲಿ 42% ಏರಿಕೆಯನ್ನ ನಾವು ಕಾಣ್ತಾ ಇದ್ದೀವಿ. ಯಾವುದೇ ವರ್ಷ 42% ಇನ್ಕ್ರೀಸ್ ನಾವು ಚಿನ್ನದಲ್ಲಿ ನೋಡೇ ಇಲ್ಲ. ಹಾಗೂ ಕಳೆದ 2 ವರ್ಷ ತಾವು ತಗೊಳೋದಾದ್ರೆ ಹತ್ತತ್ರ 60ರಿಂದ 65% ಏರಿಕೆಯನ್ನ ಚಿನ್ನದ ಬೆಲೆಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಆದ್ರೆ ಬೆಳ್ಳಿಯನ್ನ ನೋಡೋದಾದ್ರೆ ಕೇವಲ ಬೆಳ್ಳಿಯಲ್ಲಿ ಕಳೆದ ಒಂದು ವರ್ಷದಲ್ಲಿ ಹತ್ತತ್ರ ಒಂದು 16ರಿಂದ 17% ಏರಿಕೆ ಆಗಿದ್ರೆ 2 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಬೆಳ್ಳಿಯಲ್ಲಿ ಹತ್ತತ್ರ 30ರಿಂದ 35% ಏರಿಕೆ ಆಗಿದೆ. ಅಂದ್ರೆ ಚಿನ್ನದ ಪ್ರಮಾಣದ ಏರಿಕೆ ಏನಿದೆ ಬೆಳ್ಳಿಗೆ ಕಂಪೇರ್ ಮಾಡಕ್ಕಾಗಲ್ಲ. ಚಿನ್ನದಲ್ಲಿ ಭಾರಿ ಪ್ರಮಾಣದ ಏರಿಕೆಯನ್ನ ನಾವು ಕಾಣ್ತಾ ಇದ್ದೀವಿ. ಮುಖ್ಯ ಕಾರಣ ಇದಕ್ಕೇನು ಅಂದ್ರೆ ಏನು ಇವಾಗ ಇಡೀ ವಿಶ್ವದಲ್ಲಿ ಒಂದ್ ಕಡೆ ಡೊನಾಲ್ಡ್ ಟ್ರಂಪಿನ ಟ್ಯಾರಿಫ್ ಆದ್ರೆ ಮತ್ತೊಂದು ಕಡೆ ಅಮೆರಿಕ ದೇಶ ರಿಸೆಷನ್ಗೆ ಹೋಗುತ್ತೆ. 60% ಚಾನ್ಸಸ್ ಇದೆ ಅಮೆರಿಕ ರಿಸೆಷನ್ಗೆ ಹೋಗುತ್ತೆ ಅಂತ ಏನ್ ಮಾಹಿತಿಗಳು ಬರ್ತಾ ಇದೆ. ಹಾಗಾಗಿ ಇಡೀ ವಿಶ್ವದ ಸೆಂಟ್ರಲ್ ಬ್ಯಾಂಕ್ಗಳೆಲ್ಲವೂ ಕೂಡ ಚಿನ್ನದ ಖರೀದಿಗೆ ಹೋಗಿದ್ದಾರೆ. ಹಾಗೂ ಯಾವಾಗ್ಲೂ ಕೂಡ ಯುದ್ಧದ ಭೀತಿ ಆಗಿರ್ಬೋದು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಯಾವಾಗ ಫಿನಾನ್ಷಿಯಲ್ ನಮ್ಗೆ ಕ್ರಂಚ್ ಬರುತ್ತೆ ಅಥವಾ ಈ ತರ ಆರ್ಥಿಕ ಹಿಂಜರಿತ ಬರುತ್ತೆ ಅವಾಗ ಬರೀ ಇಂಡಿವಿಜುವಲ್ಸ್ ಅಲ್ಲ, ಅನೇಕ ಸೆಂಟ್ರಲ್ ಬ್ಯಾಂಕ್ಗಳು, ಯುರೋಪಿಯನ್ ರಾಷ್ಟ್ರಗಳಾಗಿರ್ಬೋದು, ಚೀನಾ ಆಗಿರ್ಬೋದು, ಭಾರತ ಆಗಿರ್ಬೋದು, ಅನೇಕ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನವನ್ನ ಖರೀದಿ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಏನು ಜಾಗತಿಕ ಮಟ್ಟದಲ್ಲಿ ಇರುವಂತಹ ಆರ್ಥಿಕ ಹಿಂಜರಿತದಿಂದಾಗಿ ಚಿನ್ನದ ಬೇಡಿಕೆ ಸೆಂಟ್ರಲ್ ಬ್ಯಾಂಕ್ಗಳು ಖರೀದಿ ಮಾಡ್ತಿರೋದ್ರಿಂದ ಈ ಗಗನಕ್ಕೆ ಚಿನ್ನ ಹೋಗುವಂತಹ ಪರಿಸ್ಥಿತಿ ಬಂದಿದೆ. ಮುಂದಿನ ದಿನಗಳಲ್ಲಿ ಇಲ್ಲಿಂದ ಇನ್ನ ಏರಿಕೆ ಆಗ್ಬಿಡುತ್ತಾ, ಇನ್ನೊಂದು ವರ್ಷಕ್ಕೆ ಇನ್ನೊಂದು 40% ಏರಿಕೆ ಆಗ್ಬಿಡುತ್ತಾ ಚಿನ್ನ ಅಂದ್ರೆ ಅದರ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಹಾಗಾಗಿ ಇಂಥ ಸಮಯದಲ್ಲಿ ಚಿನ್ನವನ್ನ ಯಾರ್ಯಾರು ಆಲ್ರೆಡಿ ಹೂಡಿಕೆ ಮಾಡಿದೀರಾ ಒಂದ್ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಅನ್ನ ಇವಾಗ ಖಂಡಿತವಾಗ್ಲೂ ಮಾಡ್ಕೋಬಹುದು. ಹೊಸದಾಗಿ ಯಾರು ಚಿನ್ನವನ್ನ ಈ ರೇಟ್ಗಳಲ್ಲಿ ಖರೀದಿ ಮಾಡಬೇಡಿ. ಈ ರೇಟ್ಗಳಲ್ಲಿ ಖಂಡಿತವಾಗ್ಲೂ ಚಿನ್ನದ ಹೂಡಿಕೆಯನ್ನ ನಾನು ಬೇಡ ಅಂತಾನೆ ಹೇಳ್ತೀನಿ. ಕೆಳಗಡೆ ಬಂದರೂ ಕೂಡ ಚಿನ್ನ ಹಬ್ಬ ಅಂದ್ರೆ ಒಂದ್ 80ರಿಂದ 85,000 ರೂಪಾಯಿ ಪ್ರತಿ 10 ಗ್ರಾಮ್ಗೆ ಬರ್ಬೋದೇ ಹೊರತು ಭಾರಿ ಪ್ರಮಾಣದ ಕುಸಿತವನ್ನು ಕೂಡ ಚಿನ್ನದಿಂದ ನಿರೀಕ್ಷೆ ಮಾಡಬೇಡಿ. ಸೊ ನನ್ನ ಪ್ರಕಾರ ಇವಾಗ ಗೋಲ್ಡ್ ಅಲ್ಲಿ ಹೈಯೆಸ್ಟ್ ರೇಟ್ ಹತ್ತತ್ರ ನಾವು ಬಂದಿದ್ದೀವಿ. ಹೂಡಿಕೆ ದೃಷ್ಟಿಯಿಂದ ಇಲ್ಲಿ ಹೂಡಿಕೆ ಮಾಡೋದು ಒಳ್ಳೇದಲ್ಲ. ರೈಟ್, ಥ್ಯಾಂಕ್ ಯು ರುದ್ರಮೂರ್ತಿ ಅವರೇ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.